presented by Agro Arbata, the future of India. ಹಾಯ್ ಗಾಯ್ಸ್, ಚೆನ್ನಾಗಿದ್ದೀರಾ? ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋನ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲ ಆಗಲೇ ನೋಡಿರ್ತೀರಾ ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂತ, ಥಂಬ್ನೇಲಲ್ಲಿ ಇರುತ್ತೆ ಎಲ್ಲ. ಅದೇ ಇವತ್ತು ನಾವು ಪ್ರಾಡಕ್ಟ್ ಡೆಲಿವರಿ ಮಾಡಬೇಕಂದ್ರೆ ತುಂಬ ಕಷ್ಟ ಆಗ್ತಿದೆ. ಅವರು ಒಂದು ಕಡೆ ಡೆಲಿವರ್ ಮಾಡಿದ್ರೆ ಇನ್ನೊಂದು ಪ್ಲೇಸಲ್ಲಿ ಡೆಲಿವರ್ ಮಾಡಲ್ಲ. ಹಾಗಾಗಿ ನಾವು ಕಸ್ಟಮರ್ಸ್ಗೆ ನಾವು ಆನ್ ಟೈಮಲ್ಲಿ ಕರೆಕ್ಟ್ ಪ್ರಾಡಕ್ಟ್ ಡ್ಯಾಮೇಜ್ ಆಗ್ದಿರಾ ಡೆಲಿವರ್ ಮಾಡೋದು ಹೇಗೆ ಅಂತ ನಾನು ಯಾವ್ದು ಹೇಳ್ಕೊಡ್ತೀನಿ. ಅವೇ ಯಾವುದು ಅಂದರೆ ಏನಿಲ್ಲ ಯಾಕಂದರೆ ನಮ್ಮ ಹಳೆ ಪೋಸ್ಟ್ ಆಫೀಸೇ ನಮಗೆ ಈಸಿಯಾಗಿ ಪ್ರಾಡಕ್ಟ್ ಡೆಲಿವರಿ ಮಾಡುತ್ತೆ. ಇವಾಗ ಹೊಸ ಟ್ರಕ್ಸಲ್ಲಿ ಡೆಲಿವರ್ ಮಾಡುತ್ತೆ, ಇಂಟರ್ನ್ಯಾಷನಲ್ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಡೆಲಿವರಿ ಮಾಡುತ್ತೆ. ಅದು ಲೋ ಕಾಸ್ಟಲ್ಲಿ ಡೆಲಿವರಿ ಬೇಗ ಮಾಡುತ್ತೆ. ಸ್ಪೀಡ್ ಪೋಸ್ಟ್ ಪಾರ್ಸಲ್ ತುಂಬ ಬೆನಿಫಿಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಪೋಸ್ಟ್ ಆಫೀಸಿಂದ ಡೆಲಿವರಿ ಮಾಡೋದೇ ಬೆಸ್ಟ್. ನಾವು ಬೇರೆ ಆ್ಯಪಿಂದ ಡೆಲಿವರಿ ಮಾಡೋದ್ರಲ್ಲಿ ಅವರು ತುಂಬ ಕಾಸ್ಟ್ ಪೇ ಮಾಡಬೇಕು ಬರುತ್ತೆ. ಪೋಸ್ಟ್ ಆಫೀಸಲ್ಲಿ ನಾವು ಕಡಿಮೆ ಪೇ ಮಾಡ್ಬೋದು. ನಿಮ್ಮ ಪ್ರಾಡಕ್ಟ್ಗೆ ಎಷ್ಟು ಡೆಲಿವರಿ ಚಾರ್ಜ್ ತಗೊತಾರೆ ಅಂತ ಹೇಳಿ ಚೆಕ್ ಮಾಡೋದಂದ್ರೆ ನೀವು ಗೂಗಲ್ಗೆ ಹೋಗಿ ಇಂಡಿಯನ್ ಪೋಸ್ಟ್ನ ಸರ್ಚ್ ಮಾಡಿ, ಅಲ್ಲಾಗಿ ಫಸ್ಟ್ ಬರೋ ಲಿಂಕನ್ನು ಕ್ಲಿಕ್ ಮಾಡಿ, ಆಮೇಲೆ ಅಲ್ಲಿ ಕ್ಯಾಲ್ಕುಲೇಟ್ ದ ಪೋಸ್ಟ್ ಪಾರ್ಸಲ್ ಬೇರೆ ಏನೇನೋ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಪಾರ್ಸಲ್ ವೆಯ್ಟ್ ಹಾಕಿ, ವಿಡ್ತ್ ಲೆಂತ್ ಹೈಟ್ ಎಲ್ಲ ಕೇಳುತ್ತೆ, ಅದನ್ನೆಲ್ಲ ಹಾಕಿ ಆಮೇಲೆ ಕ್ಯಾಲ್ಕುಲೇಟ್ ದ ಮನಿ ಅಂತ ಕೊಡಿ. ಆಮೇಲೆ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಿ ಕೊಡುತ್ತೆ ಅಷ್ಟೇ. ನೀವು ಅಲ್ಲಿ ಡೈರೆಕ್ಟಾಗಿ ಹೋಗಿ ಪೋಸ್ಟ್ ಮಾಡೋದೇ ಬೆಸ್ಟ್ ಅನಿಸುತ್ತೆ. ನೀವು ಆನ್ಲೈನಿಂದ ಡೈರೆಕ್ಟಾಗಿ ಹೋಗಿ ಪೋಸ್ಟ್ ಆಫೀಸ್ ಹತ್ರ ಅವನ್ನೆಲ್ಲ ಮೀಟಾಗಿ ಆರಾಮಾಗಿ ಅಲ್ಲಿಂದನೇ ಮಾಡ್ಬೋದು. ನೀವು ಆನ್ಲೈನಲ್ಲಿ ಮಾಡೋದಕ್ಕಿಂತ ಆನ್ಲೈನಲ್ಲಿ ತುಂಬ ತಲೆನೋವು ಅಷ್ಟೇ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗೀತು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.